ಯಾವಾಗ್ಲೂ ನೋಡಿರೋದೇನಂದ್ರೆ ಪ್ರೆಸ್ ಮೀಟ್ ಆದ್ಮೇಲೆ ಊಟ ಇರುತ್ತೆ ಯೂಶಲಿ. ಸೊ ಅದು ಒಂಥರ ಹರಿಬರಿ ಇರುತ್ತೆ ಇದರಲ್ಲಿ. ನಾವು ಪ್ರಮೋಷನ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಇದು ನಮ್ಮ ಫಸ್ಟ್ ಸ್ಟ್ರಾಟಜಿ ಇತ್ತು, ಪ್ರೆಸ್ ಅವ್ರಿಗೆ ಊಟ ಬಡಿಸ್ಬೇಕು ಅಂತ. ಅಂಡ್ ಐ ಹೋಪ್ ನಿಮ್ಮೆಲ್ಲರಿಗೂ ಊಟ ಇಷ್ಟ ಆಯ್ತು ಅಂತ. ಸೊ ನನ್ನ ಮಾತು ಸ್ವಲ್ಪ ಲಾಂಗ್ ಇರುತ್ತೆ, ಯಾಕಂದ್ರೆ ಈ ಜರ್ನಿನ ನಾನು ಆಲ್ಮೋಸ್ಟ್ 4 years ಇಂದ ಮಾಡಿದ್ದೀನಿ. ಸೊ ಕೈಂಡ್ಲಿ ಬೇರ್ ವಿತ್ ಮೀ. ಸೊ ಬಿಫೋರ್ ಐ ಸ್ಟಾರ್ಟ್ ದ ಫಿಲ್ಮ್, ಅಪ್ಪು ಸರ್ ನೆನ್ಸ್ಕೊಳಕ್ಕೆ ಇಷ್ಟಪಡ್ತೀನಿ, ಯಾಕಂದ್ರೆ ನಾನು ಕನ್ನಡದಲ್ಲಿ ಒಂದು ಸಿನಿಮಾ ಸ್ಟ್ಯಾಂಡ್ ಆಗಿ ಅವರೇ ಫಸ್ಟ್ ಹೀರೋ ನನಗೆ ಸಪೋರ್ಟ್ ಮಾಡಿದ್ದು. ಅಂಡ್ ಅವ್ರ ಐ ಮಿಸ್ಸಿಂಗ್ ಹಿಮ್ ಟುಡೇ. ಅಂಡ್ ಐ ಹೋಪ್ ಹಿಸ್ ಬ್ಲೆಸಿಂಗ್ಸ್ ಆರ್ ದೇರ್ ನಮ್ಮ ಸಿನಿಮಾಗೆ ಅಂತ. ಸೊ ನಾವು ಸಿನಿಮಾ ಸ್ಟಾರ್ಟ್ ಮಾಡಿದ್ದು 2022 ಫೆಬ್ರವರಿ. ಅಗ್ರಿಮೆಂಟ್ ಆಗಿ ಸ್ಕ್ರಿಪ್ಟ್ ವರ್ಕ್ ಸ್ಟಾರ್ಟ್ ಮಾಡಿದ್ದು ಆನ್ ಫೆಬ್ 2022 ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ಸೊ ಸಿನಿಮಾ ಸ್ಟಾರ್ಟ್ ಆಗಿ ಒಂದೂವರೆ ವರ್ಷ ಸ್ಕ್ರಿಪ್ಟಿಂಗ್ ಮಾಡಿದ್ವಿ. ಸ್ಕ್ರಿಪ್ಟಿಂಗ್ ಆದ ನಂತರ ಕಾಸ್ಟಿಂಗ್, ಶೂಟಿಂಗ್ ಪ್ರಾಸೆಸ್, ಓವರ್ ಆಲ್ 3 years ಜರ್ನಿ ಆಫ್ ಫುಲ್ ಮೀಲ್ಸ್. ಸೊ ಫಸ್ಟ್ ನಾವು ಸಿನಿಮಾ ಲಾಕ್ ಅಂದ್ರೆ ನನಗೆ ವಿನಾಯಕ್ ಓಕೆ ಆದ್ಮೇಲೆ ಗುರುವಣ್ಣ ಹತ್ರ ಕರ್ಕೊಂಡು ಹೋದೆ. ಸೊ ಗುರುವಣ್ಣ ಹತ್ರ ಕರ್ಕೊಂಡು ಹೋಗಿ ಸ್ಟೋರಿ ನರೇಶನ್ ಕೊಡಿಸಿದೆ ವಿನಾಯಕ್ ಅವ್ರ ಹತ್ರ. ಗುರುವಣ್ಣ ತುಂಬಾ ಸೈಲೆಂಟ್ ಆಗಿ ಕೇಳಿದ್ರು, ಅವ್ರದ್ದೊಂದು ಸ್ಟೈಲ್ ಇದೆ, ಆ ಸ್ಟೈಲಲ್ಲಿ ಕೇಳಿದ್ರು. ವಿನಾಯಕ್ ತುಂಬಾ ಕಾನ್ಫಿಡೆಂಟ್ ಆಗಿ ಕಥೆನ ನರೇಟ್ ಮಾಡಿದ್ರು. ವಿನಾಯಕ್ ಹೋದ್ಮೇಲೆ ಹೇಗಿದೆ ಅಣ್ಣ ಅಂತ ಕೇಳಿದೆ ಕತೆ. ಅವ್ರಿಗೆ ಇಷ್ಟ ಆಗಿತ್ತು. ಆಮೇಲೆ ಹೇಳಿದ್ರು ಪರವಾಗಿಲ್ವೋ, ಹೊಸಬ, ಏನು ಶೇಕ್ ಆಗದೆ ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳಿದ ಅಂತ. ಸೊ ಅಲ್ಲಿ ಗುರುವಣ್ಣ ಗ್ರೀನ್ ಸಿಗ್ನಲ್ ಕೊಟ್ರು. ಸೊ ಗುರುವಣ್ಣನ್ ಗ್ರೀನ್ ಸಿಗ್ನಲ್ ಆದ್ಮೇಲೆ ನನಗೆ ಏನೋ ಡೌಟ್ ಇರಲಿಲ್ಲ. ಸೊ ಥ್ಯಾಂಕ್ ಯು ಗುರುವಣ್ಣ, ನನಗೆ ಗ್ರೀನ್ ಸಿಗ್ನಲ್ ಕೊಟ್ಟು ನಂದು 2ನೇ ಸಿನಿಮಾನು ಅವರು ಮನ್ಸಾರೆ ಒಪ್ಕೊಂಡು ಆಲ್ಮೋಸ್ಟ್ ಒಂದು 8 to 10-12 months ಸಿನಿಮಾಗೆ ವರ್ಕ್ ಮಾಡಿದ್ದಾರೆ. ಎಕ್ಸಾಜುರೇಟ್ ಮಾಡ್ತಲ್ಲ, ಲಿಟ್ರಲಿ ನಾನು ಗುರುವಣ್ಣ ಅದೆಷ್ಟು ಸಲ ಫೈಲ್ಸ್ ನ ಡಿಲೀಟ್ ಮಾಡಿ ಹೊಸದ್ ಮಾಡಿ ಚೇಂಜಸ್ ಮಾಡಿ ವರ್ಕ್ ಮಾಡಿರೋಂತ ನಾವು ಲೆಕ್ಕನೇ ಬಿಟ್ಟಿದೀವಿ. ಮೊನ್ನೆ SFX ಆಗ್ಬೇಕಾದ್ರೂ ಅಷ್ಟೇ ನಾನು ವಿನಾಯಕ್ ಮಾತಾಡ್ತಾ ಇದ್ವಿ, ತಲೆ ಕೆಡ್ತಾ ಇದಲ್ಲ, ಗುರುವಣ್ಣ ಇಷ್ಟು ಸರಿ ಚೇಂಜ್ ಮಾಡ್ತಾರಲ್ಲ, ಇಷ್ಟು ಸರಿ ಲೆವೆಲ್ಸ್ ಚೇಂಜ್ ಮಾಡ್ತಾರೆ, ವೇರಿಯೇಷನ್ಸ್ ಮಾಡ್ತಾರೆ, ಪ್ರತಿ ಡೈಲಾಗು ಕ್ಯಾರೆಕ್ಟರ್ಗೆ ಡೀಟೇಲಿಂಗ್ ಕೊಡ್ತಾ ಇದಾರೆ, ಎಷ್ಟು ಪೇಷನ್ಸ್ ಇದೆ ಅಂತ. ಲೈಕ್ ನಾವು ಸುಮ್ಮನೆ ಕೂತ್ಕೊಂಡಿದ್ವಿ, ಪಾಪ ಕೆಲಸ ಅವ್ರು ಮಾಡ್ತಾ ಇದ್ದು. ಬಟ್ ಹ್ಯಾಟ್ಸ್ ಆಫ್ ಅಂಡ್ ಥ್ಯಾಂಕ್ ಯು ಗುರುವಣ್ಣ. ನನ್ನ ಕೆರಿಯರ್ ಅಲ್ಲಿ ಐ ಥಿಂಕ್ ನಾನು ಈ ಸಿನಿಮಾ ನೋಡಿದಾಗ, ಈ ಸಿನಿಮಾನ ನೀವೆಲ್ಲರೂ ನೋಡಿದಾಗ, ಈ ಸಿನಿಮಾದ ಆಚೆ ಬರ್ಬೇಕಾದ್ರೆ ಹೀರೋ ಆಗೋದೇ ಗುರುವಣ್ಣ. ಸೊ ಥ್ಯಾಂಕ್ ಯು ಗುರುವಣ್ಣ ಅಗೇನ್. ನಿಮ್ಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಕಮಿಂಗ್ ಟು ಮೈ ಡೈರೆಕ್ಟರ್, ವಿನಾಯಕ್ಗೆ ಬಹಳ ಪ್ರೊಡ್ಯೂಸರ್ ಆಗಿ ಟಾರ್ಚರ್ ಕೊಟ್ಟಿದ್ದೀನಿ, ಹೀರೋ ಆಗಿ ಟಾರ್ಚರ್ ಕೊಟ್ಟಿದ್ದೀನಿ. ಎಷ್ಟು ಸರಿ ಅವ್ರು ಗಿವ್ ಅಪ್ ಮಾಡ್ಬೇಕು ಅಂತ ಅನ್ಸಿದೆ ಅಂತ ನಂಗೆ ಗೊತ್ತಿಲ್ಲ, ಬಟ್ ಹಿ ಡಿಡ್ಂಟ್ ಗಿವ್ ಅಪ್. ಇವತ್ತವರೆಗೂ ಅಷ್ಟೇ. ನನ್ನ ಟೋನ್ ಅಥವಾ ನಾನು ವರ್ಕ್ ಮಾಡೋ ಪ್ಯಾಟರ್ನ್ ಬೇರೆ ಇರುತ್ತೆ ನಾನು ವರ್ಕ್ ಮಾಡ್ಬೇಕಾದ್ರೆ. ಸೊ ಆ ಟಾರ್ಚರ್ನೆಲ್ಲ ಅನುಭವಿಸ್ಕೊಂಡು ಅದನ್ನ ಪಾಸಿಟಿವ್ ಆಗಿ ತಗೊಂಡು, ಯಾವುದೇ ದಿನ ನೆಗೆಟಿವ್ ತಗೊಂಡೆ, ಈಗೋ ತಗೊಂಡೆ, ತುಂಬಾ ತಾಳ್ಮೆಯಿಂದ ತುಂಬಾ ತಗ್ಗಿ ಬಗ್ಗೆ ಕೆಲಸ ಮಾಡಿದ್ದಾರೆ. ಅಂಡ್ ಐ ಹೋಪ್ ದಿಸ್ ಪ್ರಾಜೆಕ್ಟ್ ಇಸ್ ಯು ವಾಟ್ ಯು ಡಿಸರ್ವ್. ಯು ಡೆಫಿನೆಟ್ಲಿ ಡಿಸರ್ವ್ ಅ ಲಾಟ್. ಗುಡ್ ಲಕ್. ಸೊ ಐ ಸ್ಟಾರ್ಟ್ ವಿತ್ ಮೈ ಹೀರೋಯಿನ್ಸ್, 2 beautiful positive girls. ಎಷ್ಟೇ ಹೇಳಿದ್ರು ಇವ್ರ ಬಗ್ಗೆ ಕಮ್ಮಿ. ಸೊ ಐ ಸ್ಟಾರ್ಟ್ ವಿತ್, ನಾವು ಫಸ್ಟ್ ಕಾಸ್ಟ್ ಮಾಡಿದ್ದು ತೇಜಸ್ವಿನಿ ಶರ್ಮಾ ಅವ್ರನ್ನ ನಾನು ಫ್ಯಾಮಿಲಿ ಪ್ಯಾಕ್ ಪ್ರಮೋಷನ್ ಅಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಮೀಟ್ ಮಾಡಿದ್ದು. ಅಂಡ್ ಅವಾಗ ಐಡಿಯಾ ಇತ್ತು ನೆಕ್ಸ್ಟ್ ಸಿನಿಮಾ ಮಾಡ್ತೀನಿ ಅಂತ, ಬಟ್ ಯಾವ್ದಂತ ಗೊತ್ತಿಲ್ಲ. ಯಾವಾಗ ನಂದು ವಿನಾಯಕ್ದು ಡಿಸ್ಕಷನ್ ಆಯ್ತು, 2 ಹೀರೋಯಿನ್ಸ್ ರಿಕ್ವೈರ್ಮೆಂಟ್ ಇದೆ ಅಂತ ಗೊತ್ತಾಯ್ತು, ನಾವು ತೇಜಸ್ವಿ ಅವ್ರನ್ನ ಫಸ್ಟ್ ಅಪ್ರೋಚ್ ಮಾಡಿದ್ವಿ, ಅವ್ರಿಗೆ ಕತೆ ಹೇಳಿದ್ವಿ. ಅಂಡ್ ವಿ ಗೇವ್ ಅನ್ ಆಪ್ಷನ್ ಟು ಸೆಲೆಕ್ಟ್ ಎನಿ ಒನ್ ಆಫ್ ದ ಕ್ಯಾರೆಕ್ಟರ್ಸ್. ಆಮೇಲೆ ವಿನಾಯಕ್ಗೂ ಇವ್ರನ್ನ ಮೀಟ್ ಮಾಡಿ ಕತೆ ನರೇಟ್ ಮಾಡಿದಾಗ ಅವ್ರ ಮೇಕಪ್ ಆರ್ಟಿಸ್ಟ್ ಆ ಪ್ರೀತಿ ಪಾತ್ರ ಇವ್ರು ಸೂಟ್ ಆಗ್ತಾರೆ ಅಂತ ಅನಿಸ್ತು. ಅಂಡ್ ಇವನ್ ಶಿ ಅಗ್ರೀಡ್ ಟು ಡೂ ದಟ್. ಥ್ಯಾಂಕ್ ಯು ತೇಜಸ್ವಿನಿ, ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಅಂಡ್ ಇಲ್ಲಿವರೆಗೂ ನೀವೇನ್ ಪ್ರಮೋಷನಲ್ ಕಂಟೆಂಟ್ ನೋಡ್ತಾ ಇದ್ದೀರಾ, ಇವರಿಬ್ರು ಹೀರೋಯಿನ್ಸ್ ಜಾಯ್ನ್ ಆಗ್ಬಿಟ್ಟು ಮಾಡಿರೋದು. ನಾವು ಯಾವುದೇ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ತಗೊಂಡಿಲ್ಲ, ನಾವೇ ಕಂಟೆಂಟ್ ಬರೀತಾ ಇದೀವಿ, ನಾವೇ ಶೂಟ್ ಮಾಡ್ತಾ ಇದೀವಿ, ನಾವೇ ಅಪ್ಲೋಡ್ ಮಾಡ್ತಾ ಇದೀವಿ. So it's our core team and very supportive, very thankful to having Tejaswini in my film. And I hope you deserve and you get what you deserve the best from Full Meals. And nam kade nenu ಬೇಜಾರಾಗಿದೆ ಕ್ಷಮಿಸ್ಬಿಡಿ. ಸೊ ಕಮಿಂಗ್ ಟು ಖುಷಿ, ನಾನು ಖುಷಿ ಸಂಘರ್ಷಕರ ಗಣಪತಿಯಲ್ಲಿ ವರ್ಕ್ ಮಾಡಬೇಕಾಗಿದೆ. ಯಾಕಂದ್ರೆ ನನ್ನ ಅರ್ಜುನ್ ಖುಷಿ ಅವ್ರನ್ನ ರೆಫರ್ ಮಾಡಿದ್ರು, ಬಟ್ ಅವಾಗ ಕಾರಣಾಂತರದಿಂದ ವರ್ಕ್ ಮಾಡಕ್ ಆಗ್ಲಿಲ್ಲ. ಇಲ್ಲ, ಅವಾಗ ನಾನು ಬೇಡ ಅಂದಿದ್ದೆ, ಅವಾಗ ದಿಯ ಆಗಿರ್ಲಿಲ್ಲ, ಅವಾಗ ಸೊಡಬಿಟ್ಟು ಏನೋ ಮಾಡಿದ್ರು. ಸೊ ಅವಾಗ ಇಲ್ಲ, ಕ್ಲಾರಿಟಿ ಇರ್ಲಿಲ್ಲ. ಅಂಡ್ ಹೊಸ ಹೀರೋಯಿನ್ ಹೋಗೋಣ ಅಂತ ಇದ್ವಿ, ಬಜೆಟ್ ಇರ್ಲಿಲ್ಲ. ಇವಾಗ ಬಜೆಟ್ ಇರೋ ಅದಕ್ಕಿಂತ ಬಂದ್ವಿ. ಸೊ ಖುಷಿನ ನಾನು
ಅದ್ಭುತ ನಟಿ ಅಂತ ನನಗೆ ಗೊತ್ತು, ಅದ್ಭುತ ಪರ್ಸನಾಲಿಟಿ ಅಂತ ಗೊತ್ತಿರ್ಲಿಲ್ಲ. ಯಾಕಂದ್ರೆ ನಾನು ವರ್ಕ್ ಮಾಡಿದ ಹೀರೋಯಿನ್ಸ್ ಎಲ್ಲ ಅಮೇಜಿಂಗ್. ಅದರಲ್ಲಿ ಇವರು ಆ ಪಟ್ಟದಲ್ಲಿ ಒಂದ್ ಲೆವೆಲ್ ಎಲಿವೇಶನ್ ಆಗಿದ್ದಾರೆ. ಒಂದ್ ಸಿನಿಮಾಲಿ ಸಕ್ಸಸ್, ನೇಮ್, ಫೇಮ್ ಅಂತ ಬಂದಾಗ ಅವ್ರದ್ದು ಪ್ರೊಫೆಷನಲಿ ಪರ್ಸನಾಲಿಟಿ ಚೇಂಜ್ ಆಗುತ್ತೆ, ಆಟಿಟ್ಯೂಡ್ ಚೇಂಜ್ ಆಗುತ್ತೆ. ಆ ಆಟಿಟ್ಯೂಡ್ ಖುಷಿ ನಮ್ಗೆ ಒಂದು ದಿನನೂ ಕೊಟ್ಟಿಲ್ಲ. ಅಂಡ್ ಶೀಸ್ ಬಿನ್ ಸೋ ಸಪೋರ್ಟಿವ್, ವೆರಿ ಪ್ರೊಫೆಷನಲ್. ನಾವ್ ಎಷ್ಟು ಟೈಮ್ ಹೇಳ್ತೀವಿ ಅಷ್ಟೊಂದು ಬರ್ತಾರೆ. ನಾವು ಗಾಡಿ ಕಳಿಸ್ಲಿ ಅಂದ್ರೆ ಅವರೇ ಕ್ಯಾಬ್ ಬುಕ್ ಮಾಡ್ಕೊಂಡ್ ಬರ್ತಾರೆ. ನಾವು ಪೇಮೆಂಟ್ ಕೊಡೋದು ಪೇಮೆಂಟ್ ಕೇಳಲ್ಲ. ಥ್ಯಾಂಕ್ ಯು ಖುಷಿ, ಸೋ ಸಪೋರ್ಟಿವ್ ಅಂಡ್ ಸೋ ಸ್ವೀಟ್. ಅಂಡ್ ಸಿನಿಮಾ ನೋಡಿದಾಗ ಐ ಆಮ್ ಶೋರ್ ಫಸ್ಟ್ ಹಾಫ್ ಅಲ್ಲಿ ಖುಷಿನ ಹೇಟ್ ಮಾಡ್ತೀರಾ, ಸೆಕೆಂಡ್ ಹಾಫ್ ಅಲ್ಲಿ ಲವ್ ಮಾಡ್ತೀರಾ. So that is Kushi, Pooja from Mills. Thank you Kushi for accepting the film and being so nice and supportive. Next, Suraj, ನಾನು ಡೆಬ್ಯೂ ಆದಾಗ 2009 ಅಲ್ಲಿ ಪೆರೋಲ್ ಅನ್ನೋ ಸಿನಿಮಾದಲ್ಲಿ ಹೀರೋ. ಅಂಡ್ ನಾನು ಇವತ್ತು ಹೇಳಿದ್ದೀನಿ ದ ರಿಯಲ್ ಫ್ಯಾಕ್ಟ್ ವೈ ಕನೆಕ್ಟೆಡ್ ವಿತ್ ಸೂರಜ್ ಆಫ್ಟರ್ 14-15 ಇಯರ್ಸ್ ಅಂದ್ರೆ ಅವ್ರು ನನ್ನ ಟ್ರೀಟ್ ಮಾಡಿದ್ದು ಗುಣ. ಅವರು ಮೇನ್ ಹೀರೋ ಆವತ್ತು ಪೆರೋಲ್ ಅಲ್ಲಿ. ಸೊ ಅವ್ರಿಗೆಲ್ಲ ಫೆಸಿಲಿಟೀಸ್ ಇತ್ತು. ಬಟ್ ಅವಾಗ ಅವರು ಸುಮಾರು ಒಳ್ಳೆ ಸಿನಿಮಾಗಳು, ಸುಮಾರು ಟೆಲಿವಿಷನ್ ಅಲ್ಲಿ ಮಾಡಿ ತುಂಬಾ ಹೆಸರು ಮಾಡಿದ್ರು ಆ ಟೈಮ್ ಅಲ್ಲಿ. ಒನ್ ಆಫ್ ಹಿಸ್ ಬೆಸ್ಟ್ ಟೈಮ್ಸ್ ಅವಾಗ. ದ ವೇ ಹಿ ಟ್ರೀಟೆಡ್ ಮೀ ಅವಾಗ ಆ ಸೆಟ್ ಅಲ್ಲಿ ನಮ್ಮ ಫ್ರೆಂಡ್ಶಿಪ್, ಅವರು ಆ ರಿಲೇಶನ್ಶಿಪ್ ಕೊಟ್ಟಿದ್ದ ವ್ಯಾಲ್ಯೂ, ಇಟ್ ಹೆಲ್ಡ್ ಆನ್. ಆಮೇಲೆ ನಾವು ಯಾವತ್ತೂ ಒಂದು 2 ವರ್ಷಕ್ಕೆ ಒಂದ್ಸಲಿ, 3 ವರ್ಷಕ್ಕೆ ಒಂದ್ಸಲಿ ಅಲ್ಲಿ ಇಲ್ಲಿ ಸಿಗ್ತಾ ಇದ್ವಿ, ಮಾತನಾಡ್ತಾ ಇದ್ವಿ. ಸೊ ಇಟ್ ವಾಸ್ ಗೋಯಿಂಗ್ ಆನ್. ನನಗೆ ಆ ಕ್ಯಾರೆಕ್ಟರ್ ಬಂದಾಗ ಐ ಡೋಂಟ್ ನೋ, ಐ ಥಿಂಕ್ ಒನ್ಸ್ ವಿ ಮೆಟ್ ಇನ್ ಸಮ್ ಕೆಫೆ ಅಲ್ಲ JP ನಗರ್ ಅಲ್ಲಿ, ಅದು ನರೇಶನ್ ಸಿಕ್ಕಿದ್ದು. ಅದಕ್ಕಿಂತ ಮುಂಚೆ ಸಿಕ್ಕಿದ್ದು ಅನ್ಸುತ್ತೆ, ನಾವು ಫೋನ್ ಅಲ್ಲಿ ಮಾತಾಡಿದ್ವಿ. ಸೊ ಅದ್ ನನಗೆ ತುಂಬಾ ಸ್ಟಕ್ ಆಗಿತ್ತು. ಐ ಥಿಂಕ್ ಸೂರಜ್ ಈ ಪಾತ್ರಕ್ಕೆ, ನಮ್ಮ ಮದುವೆ ಗಂಡು ಕಿರಣ್ ಪಾತ್ರಕ್ಕೆ ಆಪ್ಟ್ ಆಗಿ ಸೂಟ್ ಆಗ್ತಾರೆ ಅಂತ. ಆಮೇಲೆ ನಾನು ವಿನಾಯಕ್ ಅವ್ರು ಹೋಗಿ ನರೇಟ್ ಮಾಡಿದ್ಮೇಲೆ ಒಪ್ಕೊಂಡ್ರು. ಅವರು ಸಖತ್ ಬಿಸಿ ಇದ್ದಾರೆ, ಬಟ್ ಟಿಲ್ ಡೇಟ್ ನಮ್ಗೆ ತೊಂದರೆ ಕೊಟ್ಟಿಲ್ಲ. ಪಾಪ ಅವ್ರು ಹೆಂಗೆ ಎಷ್ಟೇ ಹೇಳಿದ್ರು ಅಗೇನ್ ಅವರು ಪೇಮೆಂಟ್ ಕೇಳಲ್ಲ. ನನಗೆ ಇಡೀ ಟಿವಿನಲ್ಲಿ ನಮ್ಮ ಸಿನಿಮಾದಲ್ಲಿ ಯಾರು ಪೇಮೆಂಟ್ ಟ್ರಾನ್ಸ್ಫರ್ ಕೊಟ್ಟಿಲ್ಲ. ಅವರು ಪಾಪ ಕೊಟ್ಟಿಲ್ಲ, ತಗೊಂಡಿದ್ದಾರೆ, ಎಲ್ಲರಿಗೂ ಕ್ಲಿಯರ್ ಆಗಿದೆ ಸರ್, ಇನ್ಕ್ಲೂಡಿಂಗ್ ಡಿಸ್ಟ್ರಿಬ್ಯೂಷನ್ ಅವ್ರಿಗೂ ಕ್ಲಿಯರ್ ಮಾಡಿದ್ದೀನಿ. ಸೊ ಥ್ಯಾಂಕ್ ಯು Suraj, ಥ್ಯಾಂಕ್ ಯು ಫಾರ್ ಡೂಯಿಂಗ್ ದ ಫಿಲ್ಮ್ ಅಂಡ್ ಯು ಡಿಸರ್ವ್ ಅ ಲಾಟ್ and I hope you get that from Full Meals. Next, ನಮ್ಮ ಫಾದರ್ ಹಬ್ಬಬ್ಬ ಭೇಟಿಯಾಗಿದ್ದು ವಿಜಯ್ ತೆಂಡೂಲ್ಕರ್ ಸರ್ನ. ಅಂಡ್ ಅದ್ಭುತ ನಟ. ಮಿಸ್ ಹೊಡೆದ್ರೆ ನಮ್ಮ ಡೈಲಾಗು ಅವ್ರು ಹೇಳ್ಬಿಡ್ತಾರೆ. ಒಳ್ಳೆ ಜರ್ನಿ ಮಾಡಿದ್ವಿ ಹಬ್ಬಬ್ಬ ಅಲ್ಲಿ. ಅದಾದ ನಂತರ ಅವಾಗಲೇ ಫಿಕ್ಸ್ ಆಗಿದೆ, ನಾನು ಅವ್ರು ಹೇಳಿದ್ದೆ ನೆಕ್ಸ್ಟ್ ಸಿನಿಮಾ ಮಾಡ್ತಾ ಇದ್ದೀನಿ ವಿಜಯ್ ಸರ್, ಪಕ್ಕಾ ನೀವು ನಮ್ಮ ಜೊತೆ ಮಾಡ್ಬೇಕು ಅಂತ. ಅದೇ ರೀತಿ ನಾನು ಕತೆ ಬಿಲ್ಡ್ ಆಗ್ಬೇಕಾದ್ರೆ ಮಿರಿಂಡಾ ಅನ್ನೋ ಪಾತ್ರ ಇತ್ತು. ಸೊ ನಾನು ವಿಜಯ್ ಸರ್ ಹೇಳಿದೆ, ಸರ್ ಈ ತರ ಪಾತ್ರ ಇದೆ, ನರೇಶನ್ ಕೊಟ್ವಿ. ಅವರು ಒಂದೇನ್ ಹೆಲ್ಪ್ ಮಾಡಿದಾರೆ ಅಂದ್ರೆ, ಅವ್ರು 30 ದಿನ ಡೇಟ್ಸ್ ತಗೊಂಡಿದ್ವಿ, ನಾವು ಯೂಸ್ ಮಾಡಿದ್ವಿ 20 ದಿನ. 10 ದಿನ ಪೇಮೆಂಟ್ ಆಗಿದೆ, ನೆಕ್ಸ್ಟ್ ಸಿನಿಮಾ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಸೊ ಆಮೇಲೆ ಒಳ್ಳೊಳ್ಳೆ ಊಟ ಬರೋದು ವಿಜಯ್ ಸರ್ಗೆ ಸೆಟ್ಗೆ, ಅದನ್ನೆಲ್ಲ ಶೇರ್ ಮಾಡ್ತಾ ಇದ್ರು ನಮ್ಗೆ. ಥ್ಯಾಂಕ್ ಯು ವಿಜಯ್ ಸರ್. ಐ ಮೀನ್ ನಮ್ದು ಸ್ವಲ್ಪ ಪ್ರೊಡಕ್ಷನ್ ನಾನ್ ವೆಜ್ ಕಾಸ್ಟ್ ಎಲ್ಲ ಉಳಿಸಿದ್ದೀರಾ. ಸೊ ನಮಗೆ ವಿಜಯ್ ಸರ್ ಬರ್ತಾ ಇದ್ದಾರೆ ಸೆಟ್ಗೆ ಅಂದ್ರೆ ಊಟ ಬಂದ್ಬಿಡೋದು, ಅದು ಎಲ್ಲಿಂದ ಬರೋದು ಅಂತ ಗೊತ್ತಾಗ್ತಾ ಇಲ್ಲ. ವಿಜಯ್ ಸರ್ ಗೊತ್ತಿಲ್ವಂತೆ. ಸೊ ಥ್ಯಾಂಕ್ ಯು ವಿಜಯ್ ಸರ್, ತುಂಬಾ ನನ್ನ ಪರ್ಫಾರ್ಮೆನ್ಸ್ ನ ನಿಮ್ ಪರ್ಫಾರ್ಮೆನ್ಸ್ ಇಂದ ಎಲಿವೇಟ್ ಮಾಡಿದೀರಾ ನಿಜವಾಗ್ಲು. ಅಂಡ್ ಲವ್ ಯು ಫಾರ್ ದಟ್, ಲವ್ ಯು ಫಾರ್ ಬೀಯಿಂಗ್ ಎ ಸ್ಪೋರ್ಟ್. 10 ದಿನ ಎಕ್ಸ್ಟ್ರಾ ಡೇಟ್ಸ್ ಉಳಿಸಿರೋದು ನೆಕ್ಸ್ಟ್ ಸಿನಿಮಾಗೆ ಮರಿಬೇಡಿ. ಸೊ ದಟ್ ಇಸ್ ಫುಲ್ ಮೀಲ್ಸ್ ಜರ್ನಿ. November 21st ಬರ್ತಾ ಇದೆ. ಒಂದು ಸ್ಪೆಷಲ್ ಪ್ರೀಮಿಯರ್ ಮಾಡ್ತಾ ಇದೀವಿ ಫಾರ್ ಫೋಟೋಗ್ರಾಫರ್ಸ್, ಮೇಕಪ್ ಆರ್ಟಿಸ್ಟ್ ಅಂಡ್ ಮೀಡಿಯಾ. ಐ ಥಿಂಕ್ ದಿಸ್ ದ ಫಸ್ಟ್ ಟೈಮ್ ಫೋಟೋಗ್ರಾಫರ್ಸ್ ಮತ್ತೆ ಮೇಕಪ್ ಆರ್ಟಿಸ್ಟ್ ನ ಫೋಕಸ್ ಮಾಡ್ತಾ ಇರೋದು. ನಾವು ಪಾತ್ರಧಾರಿಗಳು ಏನಿದೀವಿ, ಆ ಪಾತ್ರಗಳು ಅವ್ರಿಗೆ ಬೇಗ ಮುಟ್ಟತ್ತೆ ಅನ್ನೋ ಕಾರಣದಿಂದ ಅನ್ಕೊಂಡು ಮಾಡ್ತಾ ಇದೀವಿ. ಅಂಡ್ ಥರ್ಸ್ಡೇ ಒಂದು ಸ್ಪೆಷಲ್ ಆಡ್ ಬಿಡ್ತಾ ಇದೀವಿ ಪಬ್ಲಿಕ್ ಗೆ. ಸೊ ಆ ಆಡ್ ಏನು ಅಂತ ಥರ್ಸ್ಡೇ ಪೇಪರ್ಸ್ ನೋಡಿ, ಇಟ್ಸ್ ಅ ಬಿಗ್ ಸರ್ಪ್ರೈಸ್. ಯಾರು ಮಾಡಿಲ್ಲ ಇಂಡಸ್ಟ್ರಿಯಲ್ಲಿ, ವಿ ಆರ್ ಡೂಯಿಂಗ್ ಇಟ್ ಫಾರ್ ದ ಫಸ್ಟ್ ಟೈಮ್. ಅಂಡ್ ನಮ್ಮ ಬೇರೆ ಟೀಮ್, ಸಾರಿ, ನಾನು ಮನೋಹರ್ ಜೋಶಿ ಸರ್ ಅವ್ರು ಇವತ್ತು ಶೂಟಿಂಗ್ ಮಾಡ್ತಾ ಇದ್ದಾರೆ ಮುಂಬೈಯಲ್ಲಿ. ನಮ್ಮ DOP ಅವ್ರಿಗೆ ಬರಕ್ಕಾಗಲಿಲ್ಲ. ಥ್ಯಾಂಕ್ ಯು ಸರ್, ಐ ಲವ್ ಯು. ನನ್ನ ಪ್ರೊಡಕ್ಷನ್ ಕಾಸ್ಟ್ ನ 50% ಉಳಿಸ್ಕೊಟ್ಟಿದ್ದಾರೆ.
ಸೂಪರ್ ಟೆಕ್ನಿಷಿಯನ್, ಆಲ್ಮೋಸ್ಟ್ ಡೈರೆಕ್ಟರ್ಗೆ ಕೋ ಡೈರೆಕ್ಟರ್ ಆಗಿ ಶಾಡೋ ಆಗಿ ನಿಂತಿ ನಮ್ಮ ಸಿನಿಮಾನ ಮಾಡಿದ್ದಾರೆ. ನಮ್ಮ ಇಬ್ಬರಿಗೆ ತಿದ್ದಿ ಕರೆಕ್ಟ್ ಮಾಡಿಸಿ ಒಂದೊಂದು ಡೈಲಾಗ್ಗೂ ಅವ್ರು ಟೈಮ್ ಕೊಟ್ಟು ಈ ಸಿನಿಮಾ ಮಾಡಿದ್ದಾರೆ. ಥ್ಯಾಂಕ್ ಯು ಮನು ಸರ್, ಅಂಡ್ ಐ ಹೋಪ್ ಐ ಗೆಟ್ ಟು ವರ್ಕ್ ವಿತ್ ಯು. ಅಂಡ್ ದೀಪು ಸರ್ ಜೊತೆ ನಂದು ಇದು 3ನೇ ಸಿನಿಮಾ, 2ನೇ ಸಿನಿಮಾ ಆಸ್ ಅ ಪ್ರೊಡ್ಯೂಸರ್. ಥ್ಯಾಂಕ್ ಯು ದೀಪು ಸರ್. ನಿಮ್ಮ ಸಜೆಷನ್ಸ್, ಕರೆಕ್ಷನ್ಸ್, ನೀವೇನೇನು ತಿದ್ದಕ್ಕೆ ಹೇಳಿದ್ರಿ ಅದನ್ನ ನಾವು ಮಾಡಿರೋದಕ್ಕೆ ನಾವು ಇವತ್ತು ರಿಸಲ್ಟ್ ನೋಡ್ಬೇಕಾದ್ರೆ ಬಹಳ ಖುಷಿ ಆಗ್ತಾ ಇದೆ. ಅಂಡ್ ನಮ್ಮ ಸಿನಿಮಾದ ಡೈಲಾಗ್ ರೈಟರ್ ಹರೀಶ್ ಗೌಡ್ರು. ಹರೀಶ್ ಅವರು ಫಸ್ಟ್ ಟೈಮ್ ಡೈಲಾಗ್ ಬರೆದಿರೋದು. ನೀವೆಲ್ಲರೂ ಸಿನಿಮಾ ನೋಡಿದ್ಮೇಲೆ ಐ ಥಿಂಕ್ ಹಿಸ್ ವರ್ಕ್ ವಿಲ್ ಸ್ಪೀಕ್ ಮೋರ್ ದೆನ್ ವಾಟ್ ಎವರ್ ಐ ವಿಲ್ ಸೇ. ಅಂಡ್ ಥ್ಯಾಂಕ್ ಯು ಹರೀಶ್. ಅಂಡ್ ಐಶ್ವರ್ಯ ಅವರು ಫಸ್ಟ್ ಟೈಮ್ ನಮ್ಮ ಸಿನಿಮಾದಲ್ಲಿ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದಾರೆ. ನಾವೆಲ್ಲರೂ ಚೆನ್ನಾಗಿ ಕಾಣಕ್ಕೆ, ನಮ್ಮ ಫ್ರೆಂಡ್ಸ್ ಕಲರ್ಫುಲ್ ಕಾಣಕ್ಕೆ ಐಶ್ವರ್ಯ ಅವರು ಕಾರಣ. Thank you, Aishwarya, for being a part of Full means a lot and being so sweet. ನಮ್ಮ ಜರ್ನಿಯಲ್ಲಿ ಕಂಪ್ಲೀಟ್ ಆಗಿ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಥ್ಯಾಂಕ್ ಯು ಐಶ್ವರ್ಯ. ಅಂಡ್ ಶ್ವೇತಾ ಅವರು, ಥ್ಯಾಂಕ್ ಯು ಶ್ವೇತಾ ಅವರೇ. ನಮ್ಮ ಹೀರೋಯಿನ್ಸ್ ನ ಸೂಪರ್ ಆಗಿ ತೋರಿಸಿದ್ದೀರಾ ಅಂಡ್ ತುಂಬಾ ಸ್ವೀಟ್ ಆಗಿ ನಮ್ಮ ಜೊತೆ ಕೆಲಸ ಮಾಡಿದ್ದೀರಾ, ಪಾಸಿಟಿವ್ ಆಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಪಾರ್ಟ್ ಆಫ್ ಇಟ್. ಅಂಡ್ ನಮ್ಮ ಸಿನಿಮಾದ ಮೇಕಪ್ ಮಾಡಿದ ಮಂಜು ಅವರು ಅಂಡ್ ಆಲ್ ದಿ ಅಸೋಸಿಯೇಟ್ ಡೈರೆಕ್ಟರ್ಸ್ ಎಲ್ಲರಿಗೂ ಥ್ಯಾಂಕ್ಸ್. ಮುಂದಿನ ಮಾತುಗಳು ಗುರುವಣ್ಣ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ. ಆಕ್ಚುಲಿ ಮಾತೆಲ್ಲ ಲೆಕ್ಕಿದ್ದು ಮುಗಿಸೇ ಇದ್ದೀನಿ. ಆಕ್ಚುಲಿ ಪೆಂಡಿಂಗ್ ಏನಿಲ್ಲ, ಯಾವ ಡಿಪಾರ್ಟ್ಮೆಂಟ್ ಇಲ್ಲ. ಒಂದು ಖುಷಿ ಆಯ್ತು ಇವತ್ತು ಊಟ ಬಡಿಸಿ ಆಮೇಲೆ ನಾವು ಶುರು ಮಾಡೋದು ತರ ಖುಷಿ. ಕಾರಣ ಯಾವತ್ತು ನೀವು ಪ್ರೆಸ್ನವರು ಬರ್ತೀರ, ನನಗೆ ಪರ್ಸನಲಿ ಸಂಗೀತದ ಊಟ ಬಡಿಸಿದ್ದಾರೆ ಅಂತ, ಇದು ಪ್ರಾಕ್ಟಿಕಲಿಗೆ ನಾನೊಂದು ರಿಟರ್ನ್ ಮಾಡಿದಂಗೆ ಒಂದು ಊಟ ಬಡಿಸಿದಂಗೆ ಆಯ್ತು. ಸೊ ಥ್ಯಾಂಕ್ ಯು ಸೋ ಮಚ್. ಫಿಲ್ಮ್ ಬಗ್ಗೆ ಒಂದು ಸ್ಟಾರ್ಟ್ ಫಿಲ್ಮ್ ಬಂದಿದ್ದು, ಅಫ್ಕೋರ್ಸ್ ಲಿಖಿತ್ ಇಸ್ ಮೋರ್ ಲೈಕ್ ಮೈ ಬ್ರದರ್. ನಾನು ಅವನ ಆರ್ಟಿಸ್ಟ್ ಅಥವಾ ಬೇರೆ ಅನ್ಕೊಳ್ಳೋದು ನನಗೆ. ಈಸ್ ನಾಟ್ ಅ ಪ್ರೊಡ್ಯೂಸರ್, ನಾಟ್ ಆನ್ ಆಕ್ಟರ್, ಈಸ್ ಮೋರ್ ಲೈಕ್ ಎ ಬ್ರದರ್. ನಾವು ಆಕ್ಚುಲಿ ಫಸ್ಟ್ ಕೆಲಸ ಮಾಡಿದ್ದು ಒಂದು ತುಳು ಪಿಕ್ಚರ್ ಅಲ್ಲಿ. ಈ ವಾಸ್ ಅ ಹೀರೋ, ನಾನು ಕ್ಯಾಮಿಯೋ, ನಾನು ಡ್ಯಾನ್ಸರ್ ಆಗಿ ಹೋಗಿದ್ದೆ, ಒಂದು ಗೆಸ್ಟ್ ಅಪಿಯರೆನ್ಸ್. ಸೊ ನಂತರ ಬಿಡ್ತೀರಾ, ನಾನು ಡ್ಯಾನ್ಸ್ ಮಾಡೋದು ಪಿಕ್ಚರ್ ಕಲಿತು. ಸೊ ಅವತ್ತಿಂದ ಅಫ್ಕೋರ್ಸ್ ಜರ್ನಿ ಕಂಟಿನ್ಯೂ ಆಯಿತು. ವೆನ್ ಮೊದಲ ಚಿತ್ರದಿಂದ ಐ ವಾಸ್ ಎ ಪಾರ್ಟ್, ಅಂದ್ರೆ ಬೇಸಿಕಲಿ ಸಜೆಷನ್ಸ್. ಪ್ರತಿ ಫಸ್ಟ್ ಚಿತ್ರ ನಾನು ವರ್ಕ್ ಮಾಡಿಲ್ಲ, ಆದ್ರೂ ಐ ವಾಸ್ ದೇರ್ ಟು ಗೈಡ್ ಹಿಮ್. ಈ ಸಲ ಹೊಸ ಡೈರೆಕ್ಟರ್ ಅಂದ್ರು. ಅಫ್ಕೋರ್ಸ್ ಹೊಸ ಡೈರೆಕ್ಟರ್ ನನಗೆ ಪರ್ಟಿಕ್ಯುಲರ್ ಹೊಸ ಆಕ್ಟರ್ ಅಥವಾ ಡೈರೆಕ್ಟರ್ ಅಂದ್ರೆ ಖುಷಿ, ಅಂದ್ರೆ ಜಾಸ್ತಿ ಎನರ್ಜಿ ಇರುತ್ತೆ ಅಂತ. ಸೊ ಬಂದ ತಕ್ಷಣ ಸೀರಿಯಸ್ ಆಗಿ ಬಂದು ಒಂದು ಸ್ಲೋ ಹೇಳ್ತಾರೆ, ನಮ್ಗೆ ಅದು ಖುಷಿ ಆಯ್ತು. ಅಂದ್ರೆ ಯೂಶುವಲಿ ಸೀನಿಯರ್ ಟೆಕ್ನಿಷಿಯನ್ಸ್ ಅಂತ ಹೇಳಿ ಸ್ವಲ್ಪ ಅಳುಕು ಇರುತ್ತೆ. ಆಮೇಲೆ ಒಂದ್ ಫ್ಲೋ ಅಲ್ಲಿ ಹೇಳೋದಿದೆಯಲ್ಲ, ಓಕೆ ಜಂಪ್ಸ್ ಇರುತ್ತೆ, ಬಟ್ ಒಂದ್ ಫ್ಲೋ ಅಲ್ಲಿ ಹೇಳೋದು ನಿಜವಾಗಿ ಅದು ಒಂದು ಧೈರ್ಯ, ಅಂದ್ರೆ ಸಬ್ಜೆಕ್ಟ್ ಮೇಲೆ ಇರೋ ಧೈರ್ಯ, ಕಾನ್ಫಿಡೆನ್ಸ್ ತೋರಿಸ್ತಾ ಇತ್ತು. ಆಮೇಲೆ ನನಗೆ ಪಿಕ್ಚರ್ ನೋಡಿದೆ, ನನಗೆ ನಿಜವಾಗಿ ಇಷ್ಟ ಆಗಿದ್ದು ಕ್ಯಾರೆಕ್ಟರ್. ಯಾವತ್ತು ಕ್ಯಾರೆಕ್ಟರ್ ಸಿಲೆಕ್ಷನ್, ಐ ಥಿಂಕ್ ಈಚ್ ಒನ್ ವಾಸ್ ಪರ್ಫೆಕ್ಟ್ ಫಿಟ್ ಫಾರ್ ದ ರೋಲ್. ಅದನ್ನ ಅರ್ಧ 50% ಅವ್ರು ಆಕ್ಟ್ ಮಾಡಂಗಿಲ್ಲ, ಆಕ್ಚುಲಿ ಹಂಗೆ ಸೂಟ್ ಆಗ್ತಾರೆ ಕ್ಯಾರೆಕ್ಟರ್ಗೆ. ಫಾರ್ ಎಕ್ಸಾಂಪಲ್ ಸೂರಜ್ ವಾಸ್, ಯಾಕಂದ್ರೆ ಪಾತ್ರದಲ್ಲಿ ಏನಿದೆಯೋ ಗೊತ್ತಿಲ್ಲ, ಆ ಪಾತ್ರದಲ್ಲಿ ಟೋಟಲ್ ಕಲರ್ ಕೊಟ್ಟಿದ್ದಾರೆ. ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಈ ಪಾತ್ರ ಸ್ವಲ್ಪ ಡಲ್ ಅನ್ಸುತ್ತೆ ಕ್ಯಾರೆಕ್ಟರ್, ಅಂದ್ರೆ ಕತೆ ಕೇಳುವಾಗ, ಬಟ್ ಅದನ್ನ ಕಂಪ್ಲೀಟ್ ತುಂಬಿಸ್ಬಿಟ್ಟಿದ್ದಾರೆ. ಸೊ ಇಟ್ಸ್ ಈಚ್ ಅಂಡ್ ಎವ್ರಿ. ಈಗ ವಿಜಯ್ ಆಗಲಿ, ಅಫ್ಕೋರ್ಸ್ ವಿಜಯ್ ಇಸ್ ಪ್ರೂವನ್ ಹಿಮ್ಸೆಲ್ಫ್. ಈ ಪಿಕ್ಚರ್ ಬೇಕು ಅಂತ ಇಲ್ಲ, ಇದು ಆಲ್ರೆಡಿ ಪ್ರೂವನ್ ಅಂತ ಎಲ್ರಿಗೂ ಗೊತ್ತಿದೆ. ಅದೇ ಬಿಟ್ರೆ ಹೀರೋನು ಸೊ ಅಫ್ಕೋರ್ಸ್ ನಾನು ಐ ಥಿಂಕ್ ಫಸ್ಟ್ ಟೈಮ್ ತೇಜಸ್ವಿನಿ ಮತ್ತೆ ಖುಷಿ ಜೊತೆ ಕೆಲಸ ಮಾಡಿದ್ದು. ಆದ್ರೆ ಎಕ್ಸಲೆಂಟ್ ಆಕ್ಟರ್ಸ್. ನನಗೆ ಐ ವಾಸ್ ವೆರಿ ಖುಷಿ ಕರ್ನಾಟಕದವಳು ಅಂತ. ಯಾಕಂದ್ರೆ ವಿ ನೀಡ್ ರಿಯಲಿ ಸೀರಿಯಸ್ ಆಕ್ಟರ್ಸ್. ನಮ್ಮಲ್ಲಿ ಪರ್ಫಾರ್ಮೆನ್ಸ್ ಕೊರತೆ ಇದೆ. ಶಿ ಇಸ್ ಡನ್ ವಂಡರ್ಫುಲ್ ಜಾಬ್. ಅಫ್ಕೋರ್ಸ್ ತೇಜಸ್ವಿನಿ, ಅವ್ರದ್ದು ಆಕ್ಚುಲಿ ಶಿ ಇಸ್ ಡನ್ ದ ಪರ್ಫೆಕ್ಟ್. ಆಕ್ಚುಲಿ ಶಿ ಇಸ್ ಎ ಮೇಕಪ್ ಆರ್ಟಿಸ್ಟ್, but the portrayal of the character was superb and she was looking at her best. So ಇಡೀ ಪ್ರತಿಯೊಂದು ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಬಂದಿದೆ. ಆಮೇಲೆ ಡೈರೆಕ್ಟರ್ ಬಗ್ಗೆ ಇನ್ನೊಂದು ಫಸ್ಟ್ ಅಂತ ಡೆಫಿನೆಟ್ ಗೊತ್ತಾಗಲ್ಲ. ಯಾಕೆಂದ್ರೆ ಕೆಲವು ಇಂಟ್ರೆಸ್ಟ್ ಪಿಕ್ಚರ್ ನಲ್ಲಿ ಇರುತ್ತೆ, ಕೆಲವು ಇದು ಬೇಕು ಅಂತ ಇರುತ್ತೆ. ತುಂಬಾ ಹೊಸ ಡೈರೆಕ್ಟರ್ಸ್ ಎಕ್ಸ್ಪೀರಿಯನ್ಸ್ ಕೊರತೆ ಅಂತ ಬಿಟ್ಬಿಡ್ತಾರೆ. ಬಟ್ ಇದು ಯಾಕಂದ್ರೆ ವರ್ಕ್ ಆಗುತ್ತೆ. ಯಾಕಂದ್ರೆ ನಮ್ಗೆ ಯೂಶುವಲ್ ಪಿಕ್ಚರ್ ನೋಡಿ ಅಭ್ಯಾಸ, ಫೈನಲ್ ಆದ್ಮೇಲೆ ಬರೋದು, ಡಬಲ್ ಪಾಸಿಟಿವ್ ನೋಡಿ ಅಭ್ಯಾಸ. ಸೊ ನನ್ನ ಲೆಕ್ಕದಲ್ಲಿ ಪಿಕ್ಚರ್ ತುಂಬಾ ಚೆನ್ನಾಗಿ ಬಂದಿದೆ. ಇದು ಪ್ರೆಸ್ಸಿಗೆ ಅಂತ ಹೇಳ್ತಾ ಇಲ್ಲ,
ಯು ಲವ್ ದ ಮೂವಿ. ಇಟ್ಸ್ ಅ ಸ್ಮಾಲ್ ಜರ್ನಿ. ಯಾಕೆಂದ್ರೆ ತುಂಬಾ ನ್ಯಾಚುರಲ್ ಆಗಿದೆ, ಫಿಲ್ಮಿ ಕಥೆ ತರ. ಹೀರೋ 25 ಜನಕ್ಕೆ ಹೊಡೆಯೋದು ಅದು, ಅಥವಾ ಲವ್ ಅಂದ್ರೆ ಅದು ಓವರ್ ಇಮೋಷನ್ಸ್ ಯಾವುದಿಲ್ಲ. ಇಟ್ಸ್ ವೆರಿ ನ್ಯಾಚುರಲ್. ಒಬ್ಬ ಫೋಟೋಗ್ರಾಫರ್ ಹೊರಗಡೆ ಲೈಫ್ ಅಲ್ಲಿ ಈಸ್ ವೆರಿ ಕಲರ್ಫುಲ್. ಪ್ರತಿಯೊಬ್ರು, ನೀವು ಅಷ್ಟೇ, ಸಿಕ್ಕಾಪಟ್ಟೆ ಕಲರ್ಫುಲ್ ಆಗಿರುತ್ತೆ. ಒಳಗೆ ಅವರವರ ಪ್ರಾಬ್ಲಮ್ ಅವರವ್ರಿಗೆ ಇರುತ್ತೆ. ಸೊ ಅದನ್ನ ತುಂಬಾ ಚೆನ್ನಾಗಿ ಪೋರ್ಟ್ರೇಲ್ ಮಾಡಿದ್ದಾರೆ. ಆಮೇಲೆ ಎಲ್ರಿಗೂ ಒಂದೊಂದು ಹೊಟ್ಟೆ ಉರಿಯುತ್ತೆ. ಇವ್ರಿಗೊಂದು 2 ಅಫಿಷಿಯಲ್, ಆಮೇಲೆ 3-4 ಹೀರೋಯಿನ್ಸ್ ಅಲ್ಲ, ಅವ್ರಿಗೆ ಕಮ್ಮಿ ಇಲ್ಲ, ಅವ್ರಿಗೆ 2 ಬಟ್ ಇಟ್ಸ್ ವೆರಿ ಫನ್. ಅದು ತುಂಬಾ ನ್ಯಾಚುರಲ್ ಆಗಿ ಚೆಲ್ ಆಗಿ ಹೋಗುತ್ತೆ. ಇಟ್ಸ್ ನಾಟ್ ಲೈಕ್ ಸೀರಿಯಸ್ ಫಿಲ್ಮ್ ಅಂತ ಅನ್ಸಲ್ಲ, ಚೆಲ್ ಆಗುತ್ತೆ. ಅಂದ್ರೆ ಫಿಲ್ಮ್ 2 ಗಂಟೆ ಪಾಸ್ ಆಗಿದ್ದು ಗೊತ್ತಾಗಲ್ಲ. ಇಟ್ಸ್ ವಂಡರ್ಫುಲ್ ಫಿಲ್ಮ್ ಟು ವಾಚ್. ಐ ಥಿಂಕ್ ಫ್ಯಾಮಿಲಿ ಜೊತೆ ಕೂತ್ ನೋಡಕ್ಕೆ ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ಮೂವೀಸ್. ಐ ಥಿಂಕ್ ಐ ವಿಲ್ ಡೆಫಿನೆಟ್ ಶೋಲಿ ರೆಕಮೆಂಡ್. ಸೊ ಡೆಫಿನೆಟ್ ಖುಷಿ ಆಯ್ತು ಇವ್ರ ಜೊತೆ ಕೆಲಸ ಮಾಡಿದ ಖುಷಿ ಆಯ್ತು. ಅಂಡ್ ಲಾಟ್ ಆಫ್ ನ್ಯೂ ಆಕ್ಟರ್ಸ್ ಐ ಹ್ಯಾವ್ ನಾಟ್ ವರ್ಕ್ ವಿತ್, ನ್ಯೂ ಟೆಕ್ನಿಷಿಯನ್ಸ್ ಆಫ್ ಕೋರ್ಸ್. ಸೊ ಅದೊಂದು ನನಗೆ ಇಟ್ ಇಸ್ ಅನ್ ರಿಯಲಿ ಗುಡ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಅನುರಾಗ್. ನಮಸ್ಕಾರ. ನಾವು ಬರೆಸಿರೋ ಅಂತ ಫುಲ್ ಮೀಲ್ಸ್ ನಿಮ್ಗೆ ಫುಲ್ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಎಷ್ಟು ಪೇಷನ್ಸ್ ಇಂದ ಆರಾಮಾಗಿ ಕುತ್ಕೊಂಡು ಫುಲ್ ಮೀಲ್ಸ್ ತಿಂದ ಮೇಲೂ ಆರಾಮಾಗಿ ಕುತ್ಕೊಂಡು ನಮ್ಮ ಇಂಟರ್ವ್ಯೂ ಎಲ್ಲ ತಗೋತಾ ಇದ್ದೀರಾ. ಅಂಡ್ ನಾನು ಹೆಚ್ಚು ಕಾಲಾವಕಾಶ ತಗೊಳ್ಳಲ್ಲ, ಯಾಕಂದ್ರೆ ಆಲ್ರೆಡಿ ಎಲ್ಲ ಕವರ್ ಮಾಡಿಬಿಟ್ಟಿದ್ದಾರೆ. ಫಸ್ಟ್ಲಿ ನಮ್ ಎಲ್ಲ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ನನ್ನನ್ನ ಪೂಜಾ ಆಗಿ ಮಾಡ್ತಾಳೆ ಇವಳು ಅಂತ ಅನ್ಕೊಂಡು ಲಿಖಿತ್ ಥ್ಯಾಂಕ್ ಯು ಫಾರ್ ಕಾಸ್ಟಿಂಗ್ ಮೀ ಲೈಕ್ ದಿಸ್. ಯಾಕಂದ್ರೆ ಎಲ್ಲರೂ ದಿಯಾ ಅಂದ ತಕ್ಷಣ ಓ ಈ ಹುಡುಗಿ ಬರೀ ಅಳೋದಾಯ್ತು, ಈ ಹುಡುಗಿ ಬರೀ ಏನೋ ಕೈ ಹಿಂಗೆ ರಬ್ ಮಾಡ್ಕೊಂಡು ಹೋಗೋದಾಯ್ತು, ಇದೇ ತರ ಗರ್ಲ್ ನೆಕ್ಸ್ಟ್ ಡೋರ್ ಪಾತ್ರಗಳೇ ಮಾಡ್ತಾ ಇದ್ದಾಳೆ ಅಂತ ಎಲ್ಲ ಹೇಳ್ತಿದ್ರು. ಬಟ್ ದೆನ್ ಇದರಲ್ಲಿ ದಿಯಾ ಕಾಂಟ್ರಾಸ್ಟ್ ಆಗಿ ಕಾಣಿಸ್ಕೊಂಡಿದ್ದೀನಿ. ಎಷ್ಟೋ ಜನ ಫೋಟೋಗ್ರಾಫರ್ಸ್ ತುಂಬಾ ನನ್ನನ್ನ ಬೈಕೋತಿದ್ದಾರೆ. ಆಕ್ಚುಲಿ ನಾನು ಕಾಲ್ ಮಾಡ್ತಾ ಇದ್ದಾರೆ ಎಲ್ಲ ಫೋಟೋಗ್ರಾಫರ್ಸ್ ಫ್ಲಾಟ್ ಅಲ್ಲ ಅಂತ. ಸೊ ಐ ಸೋ ಸಾರಿ. ಫುಲ್ ಸಿನಿಮಾ ನೋಡಿ ನಿಮ್ಗೆ ಗೊತ್ತಾಗತ್ತೆ. ಅಂಡ್ ನನ್ನ ಪಾತ್ರ ಪೂಜಾ ಅಂತ. ಐ ಹೋಪ್ ಫುಲ್ ಮೀಲ್ಸ್ ಬಂದ್ಮೇಲೆ ಎಲ್ಲ ನನ್ನ ಪೂಜಾ ಅಂತ ಕರೀತಾರೆ ಅಂತ. ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ. ಅಂಡ್ ಥ್ಯಾಂಕ್ ಯು ಲಿಖಿತ್ ಅಂಡ್ ವಿನಾಯಕ್ ಸರ್ ಫಾರ್ ಬಿಲೀವಿಂಗ್ ಮೀ. ಅಂಡ್ ಗುರು ಸರ್ ಜೊತೆ ನಾನು ಫಸ್ಟ್ ಟೈಮ್ ವರ್ಕ್ ಮಾಡಿದ್ದು. ಅಂಡ್ ಗುರು ಸರ್ ಒಂದ್ಸತಿ ಬರ್ತ್ಡೇಗೆ ಏನೋ ವಿಶ್ ಮಾಡೋದಕ್ಕೆ ಅಂತ ಕಾಲ್ ಮಾಡಿದಾಗ ಈ ಟೋಲ್ಡ್ ಮಿ ಲೈಕ್ ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಅಂತ. ಐ ವಾಸ್ ಇನ್ ಕ್ಲೌಡ್ 9. ಅಂದ್ರೆ ಲೆಜೆಂಡರಿ ಮ್ಯೂಸಿಕ್ ಡೈರೆಕ್ಟರು ಅಂತ ಮ್ಯೂಸಿಕ್ ಡೈರೆಕ್ಟರು ನಿಮ್ ಪಾತ್ರ ಚೆನ್ನಾಗಿ ಬಂದಿದೆ, ನೀವ್ ತುಂಬಾ ಚೆನ್ನಾಗಿ ಮಾಡಿದೀರಾ ಅಂದಾಗ ತುಂಬಾ ಖುಷಿ ಆಯ್ತು. ನಾನು ಅವಾಗ ಅರ್ಧ ಅದರಲ್ಲೇ ಗೆದ್ದಂಗಾಯ್ತು. ಥ್ಯಾಂಕ್ ಯು ಗುರು ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ತೇಜು ಜೊತೆ ನಾವು ತರ ಇವಾಗ ನೇಬರ್ಸು ಮತ್ತೆ ಹೋಗೇ ಬಾರೆ ಫ್ರೆಂಡ್ಸ್ ಆಗೋಗ್ಬಿಟ್ಟಿದೀವಿ. ಫಸ್ಟ್ ನಾನು ಮೀಟ್ ಮಾಡಿದ ತೇಜುನ ಇಲ್ಲೇ. ಬಟ್ ತುಂಬಾ ಒಳ್ಳೆ ಹುಡುಗಿ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾಳೆ. ಮತ್ತೆ ಏನೇ ಸಜೆಷನ್ಸ್ ಇದ್ರು ಅದನ್ನ ಕೇಳಿ ಎಲ್ಲ ಆರಾಮಾಗಿ ಇದೆ ಅನ್ನೋಂಗೆ ನೋಡ್ಕೋತಾಳೆ. ತೇಜು, ಇಟ್ ವಾಸ್ ರಿಯಲಿ ನೈಸ್ ವರ್ಕಿಂಗ್ ವಿತ್ ಯು. ಇವತ್ತೊಂದು ಮಾರ್ನಿಂಗ್ ಬೇರೆ ಒಂದು ಎಮೋಷನಲ್ ನೋಟ್ ಬೇರೆ ಕಳ್ಸಿದ್ವು. ದಟ್ ಸೋ ಸ್ವೀಟ್ ಆಫ್ ಹರ್. ಅವಳೊಂಥರ ಮದರ್ ತರ ನಮ್ಮ ಟೀಮ್ ಅಲ್ಲಿ. ಎಲ್ಲ ಕರೆಕ್ಟ್ ಆಗಿದ್ಯಾ, ಎಲ್ಲ ಇದಿದ್ಯಾ ಅಂತ ಆರ್ಗನೈಸ್ ಮಾಡಿ ಎಲ್ಲ ನೀಟಾಗಿ ಮುಗಿಸ್ತಾಳೆ. ಅಂಡ್ ಸೂರಜ್ ಆಗಿರ್ಬೋದು, ವಿಜಯ್ ಸರ್ ಆಗಿರ್ಬೋದು, ಎಲ್ಲ ತುಂಬಾ ಚೆನ್ನಾಗಿತ್ತು ಎಲ್ಲರ ಜೊತೆ ವರ್ಕ್ ಮಾಡೋದು. ಅಂಡ್ ಥ್ಯಾಂಕ್ ಯು ಶ್ವೇತಾ ಅಂಡ್ ಐಶು, ಥ್ಯಾಂಕ್ ಯು ಸೋ ಮಚ್. ನಾವು ತುಂಬಾ ಚೆನ್ನಾಗಿ ಕಾಣಿಸ್ಕೊತಾ ಇದೀವಿ ಅಂದ್ರೆ ಅವರೇ ಕಾರಣ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಹೋಪ್ ನಿಮ್ಗೆ ಎಲ್ಲರಿಗೂ ಫುಲ್ ಮೀಲ್ಸ್ ಇಷ್ಟ ಆಗುತ್ತೆ. ನವೆಂಬರ್ 21ನೇ ತಾರೀಕು ನಮ್ಮ ಸಿನಿಮಾ ಥಿಯೇಟರ್ ಬರ್ತಾ ಇದೆ. ದಯವಿಟ್ಟು ಥಿಯೇಟರ್ಗೆ ಹೋಗಿ ಸಿನಿಮಾ. ಎಲ್ರಿಗೂ ನಮಸ್ಕಾರ. ನಾನು ಯೋಚನೆ ಮಾಡ್ತಾ ಇದ್ದೇನೆಂದ್ರೆ, ಇವ್ರು ನೋಡಿದ್ರೆ ಫಾದರ್ ಅಂದ್ರು, ಇವ್ರು ಅವ್ರನ್ನ ಮದರ್ ಅಂದ್ರು, ನೀವು ಇನ್ನೇನೇನೋ ಬರೀಬೇಡ್ರಪ್ಪ. ಸರ್ ಸಿನಿಮಾ ಹಿಂಗೆ ಜಾಲಿಯಾಗಿರುತ್ತೆ ಸರ್. ಹೇಗೆ ಫುಲ್ ಮಿಸ್ ತಿಂದಾಗ ಏನು ಖುಷಿ ಆಯ್ತು, ಸಿನಿಮಾ ಹಂಗೆ ಹಬ್ಬದ ತರ ಹೋಗ್ತಾ ಇರುತ್ತೆ. ಎಲ್ಲ ಎಮೋಷನ್ಸ್ ಇದೆ, ನಡೆಸ್ತಾ ಇರ್ತೀವಿ. ಹಾಗೆ ಇದ್ದಕ್ಕಿದ್ದಾಗೆ ಎಮೋಷನ್ಗೆ ಡ್ರೈವ್ ಆಗುತ್ತೆ. ಒಂದು ಅದ್ಭುತವಾದ ಕ್ಲೈಮ್ಯಾಕ್ಸ್ ಇದೆ. ಸೊ ಹೋಲ್ ನರೇಷನ್ ಕ್ರೆಡಿಟ್ ಗೋಸ್ ಟು ವಿನಾಯಕ್ ಸರ್. ವಿನಾಯಕ್ ಅವ್ರು ಹೇಳಿದ್ರು, ನೀವು ಸಿನಿಮಾ ಶೂಟಿಂಗ್ ಅಲ್ಲಿ ಹೆಂಗೆ 2 ಡೈಲಾಗ್ ಎಕ್ಸ್ಟ್ರಾ ಹಾಕೊಂಡ್ಬಿಡ್ತಾ ಇದ್ರಿ, ಹಂಗೆ ಸ್ವಲ್ಪ ಪ್ರೆಸ್ ಮೀಟ್ ಅಲ್ಲಿ ನನ್ನ ಬಗ್ಗೆ 1 2 ಎಕ್ಸ್ಟ್ರಾ ಮಾತಾಡಿ ಪಡ್ಸಕ್ ಮುಂಚೆಯಿಂದಲೇ ಹೇಳ್ತಾ ಬರ್ತಾ ಇದ್ರು. ನೆಕ್ಸ್ಟ್ ಸಿನಿಮಾಗೆ ಇವಾಗ ಡಿಸೈಡ್ ಮಾಡ್ತೀನಿ ಅಂತ. ಇಲ್ಲ, ನಿಜಕ್ಕೂ ಆ ಕ್ಯಾರೆಕ್ಟರೈಸೇಷನ್ ತುಂಬಾ ಚೆನ್ನಾಗಿ ಡಿಫೈನ್ ಮಾಡಿದ್ದಾರೆ. ಆ ಕ್ಲಾರಿಟಿ ವಿನಾಯಕ್ ಚೆನ್ನಾಗಿರೋದ್ರಿಂದನೇ ಇವತ್ತು ಇಷ್ಟು ಚೆನ್ನಾಗಿರೋದು.
ಆಮೇಲೆ ಲಿಖಿತ್ ಸರ್, ನಿಮ್ಮ ಹೀರೋಯಿನ್ ಜೊತೆ ಕೆಮಿಸ್ಟ್ರಿ ಇರಲಿ, ನಮ್ಮಿಬ್ಬರ ಕೆಮಿಸ್ಟ್ರಿ ಅದ್ಭುತವಾಗಿ ವರ್ಕ್ ಆಗಿದೆ, ಹ್ಯೂಮರಸ್ ಆಗಿದೆ. ನಾನು ಈ ಚಿತ್ರದಲ್ಲಿ ಇವರ ಗೆಳೆಯ, ಹಾಗೆ ಕ್ಯಾಮರಾಮನ್ಗೆ ಅಸಿಸ್ಟೆಂಟ್. ತುಂಬಾ ತರಳೆ ಇರುತ್ತೆ, ತಿಕ್ಲಾಟ ಇರುತ್ತೆ, ಹಾಗೆ ಎಲ್ಲಾ ವಿಷಯಗಳು, ಎಮೋಷನ್ಸ್, ಲವ್ ಎಲ್ಲದಕ್ಕೂ ಸಪೋರ್ಟ್ ಮಾಡುವಂತ ಕ್ಯಾರೆಕ್ಟರ್. ಸಿನಿಮಾ ತುಂಬಾ ಚೆನ್ನಾಗಿದೆ. November 21st ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಒಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ತುಂಬಾ ತುಂಬಾ ಥ್ಯಾಂಕ್ ಯು ನೀವೆಲ್ಲರೂ ಬಂದಿದ್ದಕ್ಕೆ. ಅಂಡ್ ಐ ಥಿಂಕ್ ನಿಮ್ಮ ನಾವು ಫುಲ್ ಮೀಲ್ಸ್ ಬಡ್ಸೋದ್ರಿಂದ ನಿಮ್ಮ ಹೊಟ್ಟೆ ಯಾವಾಗ ಖುಷಿ ಆಗುತ್ತೆ ಅವಾಗ ಮನ್ಸು ಕೂಡ ಖುಷಿ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ನನ್ನ ಪ್ರೀತಿ ಪಾತ್ರಕ್ಕೆ ಕ್ಯಾಸ್ಟ್ ಮಾಡಿದ್ದಕ್ಕೆ. ನನಗೆ ಅವಶ್ಯಕತೆ ಇದ್ದ ಸಮಯದಲ್ಲಿ ಫುಲ್ ಮೀಲ್ಸ್ ನನ್ನ ಕೈಗೆ ಬಂದಿದ್ದು. ಅಂಡ್ ತುಂಬಾ ಪ್ರೀತಿಯ ಕ್ಯಾರೆಕ್ಟರ್ ನ ಒಂದು ಅದ್ಭುತವಾಗಿ ಬರ್ದಿದ್ದಾರೆ ನಮ್ಮ ವಿನಾಯಕ್ ಸರ್ ಅವರು. ಅವಳು ಒಂದು ಫುಲ್ ಆಫ್ ಹ್ಯಾಪಿನೆಸ್ ಅಂಡ್ ಫುಲ್ ಆಫ್ ಲವ್ ಅಂತಾರಲ್ಲ ಆ ತರ ಪಾತ್ರ. ಅಂಡ್ ಎಸ್ ವಿನಾಯಕ್ ಸರ್, ಇನ್ನಷ್ಟು ಸಿನಿಮಾಗಳಲ್ಲಿ ನಿಮ್ ಜೊತೆ ಕೆಲಸ ಮಾಡೋ ಆಸೆ ಇದೆ. ಅಂಡ್ ಇನ್ನಷ್ಟು ನಿಮ್ಮ ರೈಟಿಂಗ್ಸ್ ಅಂಡ್ ಸ್ಟೋರೀಸ್ ಜನಕ್ಕೆ ರೀಚ್ ಆಗ್ಲಿ ಅಂತ ಕೇಳ್ಕೊತೀನಿ. ಅಂಡ್ ವಿಜಿ ಸರ್, ನಾನು ತುಂಬಾ ಮಜಾ ಮಾಡಿದ್ ಸೆಟ್ ಐ ಥಿಂಕ್ ವಿಜಿ ಸರ್ ಜೊತೆ. ನಂದು ಅವ್ರದ್ದು ಕಾಂಬಿನೇಷನ್ ಗಳಿರ್ಬೋದು ಅಂಡ್ ಅವ್ರು ಹೇಳ್ಕೊಡೋ ರೀತಿ ಇರ್ಬೋದು, ತುಂಬಾ ತುಂಬಾ ಥ್ಯಾಂಕ್ ಯು. ಅವ್ರು ಹೇಗೆ ಸ್ಕ್ರೀನ್ ಮೇಲೆ ನಗಿಸ್ತಾರೆ ಹಾಗೆ ಆಫ್ ಸ್ಕ್ರೀನ್ ಕೂಡ ತುಂಬಾನೇ ಒಂದು ಕೈಂಡ್ ಮನುಷ್ಯ ಅಂತ ಹೇಳ್ಬೋದು. ಅಂಡ್ ಗುರು ಸರ್ ಆಲ್ರೆಡಿ ಹೇಳಿದ್ರು, ನನಗೆ ಸೂರಜ್ ಅವರ ಪಾತ್ರ ತುಂಬಾನೇ ಇಷ್ಟ ಆಗಿದೆ. ಒಂದು ಅದ್ಭುತವಾದ ಪಾತ್ರ, ನಿಮ್ಮೆಲ್ರಿಗೂ ಥಿಯೇಟರ್ ಪಕ್ಕ ಇಷ್ಟ ಆಗುತ್ತೆ. ಅಂಡ್ ನಾವು ಡೈಲಿ ವೈಬ್ ಮಾಡುವಂತ ಹಾಡುಗಳಲ್ಲಿ ಇವಾಗ್ಲೂ ಕೂಡ ಗುರು ಸರ್ದು ಹಾಡುಗಳನ್ನ ವೈಬ್ ಮಾಡ್ತಾ ಇದ್ವಿ. ಅಂಡ್ ಅನ್ಸ್ತಿತ್ತು ನಮ್ದು ಒಂದ್ ಸಿನಿಮಾಗೆ ಅವರ ಮ್ಯೂಸಿಕ್ ಇರ್ಲಿ ಅಂತ. ಸೊ ಐ ಆಮ್ ವೆರಿ ಲಕ್ಕಿ. ಸೊ ಇವರ ಮ್ಯೂಸಿಕ್ ನಮ್ಮ ಸಿನಿಮಾದಲ್ಲಿ ಗುರು ಸರ್ದು ಮ್ಯೂಸಿಕ್ ಇದೆ. ಅಂಡ್ ವಿಲ್ ಬಿ ವೈಬಿಂಗ್ ಫಾರ್ ಅವರ್ ಓನ್ ಸಾಂಗ್. ಅಂಡ್ ಕಮಿಂಗ್ ಟು ನಮ್ಮ ಸ್ಟೈಲಿಸ್ಟ್ ಅಂಡ್ ಡಿಸೈನರ್ ಐಶ್ವರ್ಯ, ಥ್ಯಾಂಕ್ ಯು ಸೋ ಮಚ್ ಐಶು. ನಾವು ತುಂಬಾನೇ ಟಾರ್ಚರ್ ಕೊಟ್ಟಿದ್ದೀವಿ ಅವಳಿಗೆ, ಹೀಗೆ ಬೇಕು ಹಾಗೆ ಬೇಕು, ಹೀಗ್ ಚೆನ್ನಾಗಿ ಕಾಣಿಸುತ್ತೆ ಚೆನ್ನಾಗಿ ಕಾಣಿಸಲ್ಲ ಅಂತ. ನಮ್ ಟಾರ್ಚರ್ ಎಲ್ಲ ತಡ್ಕೊಂಡು ಅವಳು ಒಂದು ಒಳ್ಳೆ ಕೆಲಸ ಮಾಡಿದಾಳೆ ಅಂತ ಅನ್ಕೋತೀನಿ. ಅಂಡ್ ಆಲ್ಸೋ ಶ್ವೇತಾ. ಅಂಡ್ ಕಮಿಂಗ್ ಟು ದ ಮೋಸ್ಟ್ ಫೇವ್ರೆಟ್ ಪರ್ಸನ್ಸ್ ಇನ್ ಮೈ ಫುಲ್ ಮೀಲ್ಸ್ ಜರ್ನಿ ಅನ್ಬೋದು, ಖುಷಿ ಅಂಡ್ ಲಿಖಿತ್. ಖುಷಿ ಅವರು ಅದ್ಭುತವಾದ ನಟಿ, ನಿಮ್ಮೆಲ್ಲರಿಗೂ ಗೊತ್ತು. ಅಲ್ಲದೆ ಐ ಥಿಂಕ್ ಶಿ ಈಸ್ ಅ ಕೈಂಡ್ ಪರ್ಸನ್. ಒಂದು 2 ಹೀರೋಯಿನ್ ಅಂತ ಒಂದು ಸಿನಿಮಾದಲ್ಲಿ ಇದ್ದಾಗ, ಅಂಡ್ ಶಿ ಈಸ್ ಆಲ್ಸೋ ಅ ಸೀನಿಯರ್ ಇದ್ರ ಮೂವಿ ಜರ್ನಿಲಿ. ಸೊ ಅವ್ರ ಇರ್ಲಿಲ್ಲ ಅಂದಿದ್ರೆ ಐ ಥಿಂಕ್ ನನ್ನ ಜರ್ನಿ ಒಂದ್ ಸ್ವಲ್ಪ ಟಫ್ ಆಗ್ಬೋದಿತ್ತು. ಅದು ಕರೆಕ್ಟ್, ಈಗ ಗೊತ್ತಿಲ್ಲ ಯಾರು ಸಿಗುತ್ತೆ ಅಂತಲ್ಲ. ಲೆಟ್ಸ್ ವೇಟ್ ಫಾರ್ ವೆರಿ ಫಸ್ಟ್. ಎನಿವೇಸ್ ಐ ಥಿಂಕ್ ಖುಷಿ ಅವರು ತುಂಬಾ ಜನರಸ್ ಆಗಿ, ಶಿ ಇಸ್ ಬೀನ್ ವೆರಿ ಕೈಂಡ್ ಟು ಮೀ ಆನ್ ಸೆಟ್ ಅಂಡ್ ಆಫ್ ಸ್ಕ್ರೀನ್ ಆಲ್ಸೋ. ಒಳ್ಳೆಯ ಬಾಂಡ್ ಇದೆ ನಮ್ಮಿಬ್ರದ್ದು, ಟಚ್ ವುಡ್. ಥ್ಯಾಂಕ್ ಯು ಖುಷಿ ಫಾರ್ ಬೀಯಿಂಗ್ ದೇರ್ ಆಲ್ವೇಸ್. ಅದಕ್ಕೆ ಐ ಆಲ್ವೇಸ್ ಬಿಲೀವ್ ನಾವೊಂದು ಯಾವಾಗ ಗ್ರೇಟ್ಫುಲ್ ಆಗಿರ್ತೀವಿ, ಯಾವಾಗ ಒಬ್ಬರನ್ನ ಇಷ್ಟಪಡ್ತೀವಿ, ಅವ್ರಿಗೆ ತಕ್ಷಣ ಹೇಳ್ಬೇಕು ಅಂತ. ಸೊ ಐ ಥಾಟ್ ದಿಸ್ ಇಸ್ ದ ಡೇ ಐ ಹ್ಯಾವ್ ಟು ಟೆಲ್ ಹರ್. ಅದಕ್ಕೆ ಬೆಳಿಗ್ಗೆ ಅವ್ರಿಗೊಂದು ಮೆಸೇಜ್ ಮಾಡಿದೆ, ಯು ಹ್ಯಾವ್ ಬೀನ್ ವೆರಿ ಕೈಂಡ್ ಟು ಮೀ, ಥ್ಯಾಂಕ್ ಯು ಅಂತ. ಅಂಡ್ ಲಿಖಿತ್ ಅವರು ಒಂದು ಒಳ್ಳೆಯ ನಟ, ಒಂದು ಒಳ್ಳೆಯ ಮನುಷ್ಯ, ವೆರಿ ಕೈಂಡ್ ಹಾರ್ಟೆಡ್ ಪರ್ಸನ್. ಆಸ್ ಅ ಪ್ರೊಡ್ಯೂಸರ್ ನನಗೆ ಇಷ್ಟ ಆಗಿದೆ ಏನು ಅಂದ್ರೆ ವೆರಿ ಡಿಸಿಪ್ಲಿನ್, ಕಾರ್ಪೊರೇಟ್ ಸ್ಟೈಲ್ ಅಲ್ಲಿ ಕೆಲಸ ಮಾಡಕ್ ಇಷ್ಟಪಡ್ತಾರೆ ಅನ್ಸುತ್ತೆ ಅವರು. ಯಾಕೆಂದ್ರೆ ಎಲ್ಲ ಪ್ರೀ ಪ್ಲಾನ್ಡ್ ಆಗಿತ್ತು, ಎಲ್ಲ ವರ್ಕ್ಶಾಪ್ ಗಳಾಗ್ಲಿ ಎಲ್ಲ ನಾವು ಹೋಗಿ ವಿ ನ್ಯೂ ನಾವು ಸೆಟ್ ಅಲ್ಲಿ ಹೋಗಿ ಏನ್ ಮಾಡ್ಬೇಕು ಅನ್ನೋದು ನಮಗೆ ಆಲ್ರೆಡಿ ಗೊತ್ತಿತ್ತು. ಸೊ ಐ ಥಿಂಕ್ ದಟ್ ಮೇಡ್ ಅವರ್ ವರ್ಕ್ ಈಸಿ. ಸೊ ಅದು ಮತ್ತೆ ಅಂಡ್ ವೆರಿ ಪ್ರೊಫೆಷನಲ್. ನಮ್ಗೆ 6 ಗಂಟೆ ಕಾಲ್ ಇದ್ರೆ ಅವರೇ 5:45 ಬರ್ತಾ ಇದ್ರು ಅಲ್ಲಿಗೆ. ಅಂಡ್ ಆಸ್ ವಿನಾಯಕ್ ಸರ್ ಸೈಡ್ ಆಕ್ಟರ್ ಮೋಡ್ ಅಂಡ್ ಪ್ರೊಡ್ಯೂಸರ್ ಮೋಡ್ ಇದ್ದಿದೆ. ಅಂಡ್ ಆಸ್ ಅನ್ ಆಕ್ಟರ್ ನನಗೂ ಕೂಡ ನಮ್ಮ ಸೀನ್ಸ್ ಇದ್ದಾಗ ಹಿ ಹ್ಯಾಸ್ ಟಾಟ್ ಮಿ ಅ ಲಾಟ್. ಅವರ ಪ್ರೊಫೆಷನಲಿಸಮ್ ನನಗೆ ತುಂಬಾನೇ ಇಷ್ಟ ಆಯ್ತು. ಥ್ಯಾಂಕ್ ಯು ಲಿಖಿತ್ ಫಾರ್ ಕ್ಯಾಸ್ಟಿಂಗ್ ಮೀ. ಅಂಡ್ ಹೀಗೆ ಇನ್ನಷ್ಟು ಆರ್ಟಿಸ್ಟ್ ಗಳಿಗೆ, ಇನ್ನಷ್ಟು ಕಲಾವಿದರಿಗೆ ನಿಮ್ಮ ಕೈಯಿಂದ ಅವಕಾಶ ಸಿಗ್ಲಿ. ಅಂಡ್ ಒಂದು ಒಳ್ಳೆಯ ಅದ್ಭುತವಾದ ಪ್ರೊಡ್ಯೂಸರ್ ಕೂಡ ನೀವು ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಎಲ್ಲರಿಗೂ ಮೀಡಿಯಾದವ್ರಿಗೆ ಇಷ್ಟೇ ಹೇಳಕ್ ಇಷ್ಟಪಡೋದು, ದಯವಿಟ್ಟು ಸಪೋರ್ಟ್ ಮಾಡಿ. ಜನಕ್ಕೆ ರೀಚ್ ಆಗೋದು ನಿಮ್ಮಿಂದಾನೆ. ಸೊ ದಯವಿಟ್ಟು ಆದಷ್ಟು ಫುಲ್ ಮೀಲ್ಸ್ ರೀಚ್ ಆಗೋಗೆ ಮಾಡಿ. ಅಂಡ್ ಈ ಪ್ರೀತಿಗೆ ನಿಮ್ಮೆಲ್ಲರ ಪ್ರೀತಿ ಕೊಡಿ ಅಂತ ಕೇಳ್ತಾರೆ.